ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಕಿಚನ್ ಆರ್ಗನೈಸೇಷನ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅದಕ್ಕೋಸ್ಕರ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳನ್ನ ತರಿಸಿದ್ದೀನಿ ಆ್ಯಂಡ್ ಕೆಲವೊಂದನ್ನು ಶಾಪ್ನಲ್ಲೇ ತಂದಿದ್ದೀನಿ. ಸೊ ಅದನ್ನೆಲ್ಲ ಶೇರ್ ಮಾಡೋಣ, ಏನೇನು ತರಿಸಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಅಂತ ಹೇಳಿ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಜಾಸ್ತಿ ಏನು ಸ್ಪೆಂಡ್ ಮಾಡ್ತಾ ಇಲ್ಲ, ಮಿನಿಮಲಿಸ್ಟಿಕ್ಕಾಗಿ ಚೆನ್ನಾಗಿರ್ಬೇಕು ಪ್ರಾಡಕ್ಟ್ಸ್, ಮತ್ತು ತುಂಬ ಓವರಾಗಿ ಏನು ಮಾಡ್ತಾಯಿಲ್ಲ. ಬಿಕಾಸ್ ಕಿಚನ್ನ ಎಷ್ಟು ಮಿನಿಮಲ್ಲಾಗಿ ಇಟ್ಕೊತೀವೋ ನಮಗೆ ಕ್ಲೀನ್ ಮಾಡಬೇಕಾದ್ರೆ ಕೂಡ ಅಷ್ಟೇ ಈಸಿ ಆಗುತ್ತೆ. ಸೊ ಫಸ್ಟ್ ಒನ್ ಈ ಸ್ಟ್ಯಾಂಡ್ ತರಿಸ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ಮನೆಯಲ್ಲಿ ಏನಂದರೆ ಶೆಲ್ಫ್ಗಳೇನೆಂದರೆ ಎರಡೇ ಶೆಲ್ಫ್ ಅವ್ರು ಕೊಟ್ಟಿರೋದು. ಸೊ ನಾನು ಜಾಸ್ತಿ ಕಂಟೈನರ್ಸ್ನ ಇಟ್ಕೊಳ್ಳೋದ್ರಿಂದ ನಾನು ಹಾಗೆ ಇಟ್ಕೊಳ್ಳಿಕ್ಕಾಗೋದಿಲ್ಲ ಅಲ್ವಾ, ಅದರಿಂದ ಈ ಸ್ಟ್ಯಾಂಡ್ ತರಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಆಲ್ಮೋಸ್ಟ್ ಒಂದು 12 ಅಥವಾ ಒಂದು 15 ಕಂಟೈನರ್ಸ್ ಇಟ್ಕೊಬೋದು, ಚಿಕ್ಕ ಚಿಕ್ಕ ಸ್ಪೈಸ್ ಜಾರ್ ಥರದ್ನ. ಅದರಿಂದ ಅದನ್ನು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ ಗ್ರಾಸರೀಸ್ನ ಸ್ಟೋರ್ ಮಾಡೋಕ್ಕಂದರೆ ಕಾಳುಗಳು, ಬೇಳೆಗಳು ಎಲ್ಲ ಸಪ್ರೇಟ್ ಇಡಲಿಕ್ಕೆ ಅಂತ ಹೇಳಿ ಇದನ್ನು ಇಟ್ಕೊಳ್ತಾ ಇದ್ದೀನಿ. ಸ್ಟೀಲ್ ಬಾಕ್ಸ್ನಲ್ಲಿ ಎಂತಕ್ಕೆ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ನನಗೇನಂದರೆ ಕಾಣಿಸ್ಬೇಕು ಬಾಕ್ಸ್ನಲ್ಲಿ ಏನಿದೆ ಅಂತ ಹೇಳಿ. ಮತ್ತು ನಾನು ಎಲ್ಲ ಕಾಳುಗಳನ್ನೆಲ್ಲ ಫ್ರಿಡ್ಜಲ್ಲೇ ಇಟ್ಬಿಡ್ತಿದ್ದೆ ಓಪನ್ ಮಾಡಿದ್ಮೇಲೆ. ಅದೇನಾಗ್ತಿತ್ತಂದರೆ ಸೊ ನನಗೆ ಅದು ಅಡುಗೆ ಮಾಡಬೇಕಾದ್ರೆ ಅದ್ರ ಬಗ್ಗೆ ಯೋಚನೆ ಬರ್ತಿರ್ಲಿಲ್ಲ. ಆ್ಯಂಡ್ ಫ್ರಿಡ್ಜ್ನಲ್ಲಿ ನೋಡಿದಾಗ ಮಾಡೋಣ ಬಿಡು ಅಂತ ಅಂದ್ಕೊಳ್ಳೋದು. ಆ್ಯಂಡ್ ಆಮೇಲೆ ಅದು ನನಗೆ ಕಾಣ್ತಿರ್ಲಿಲ್ವಲ್ಲ, ಸೊ ಬೇರೆ ಏನಾದರೂ ಅಡುಗೆ ಮಾಡೋದು, ಈ ರೀತಿ ಆಗ್ತಿತ್ತು. ಸೊ ಎಲ್ಲದೂ ಈ ರೀತಿ ಕಾಣಿಸೋದ್ರಲ್ಲಿ ಒಂದು ಏರ್ ಟೈಟ್ ಕಂಟೈನರ್ಸ್ನಲ್ಲೇ ಇಟ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಕೊಂಡು ಬುಕ್ ಮಾಡಿದ್ದೀನಿ. ಸೊ ಇದೊಂದು ಸೆಟ್ ಆಫ್ 12 ಇದು ಮಾತ್ರ ಪ್ಲಾಸ್ಟಿಕ್. ಆ್ಯಂಡ್ ಇನ್ನು 2 ಕಂಟೈನರ್ಸ್ ತರಿಸಿದ್ದೀನಿ, 2 ಸೆಟ್ಗಳನ್ನ. ಅದೆಲ್ಲ ಗ್ಲಾಸೇ. ಸೊ ಇವು ಮಾತ್ರ ಏರ್ ಟೈಟ್ ಕಂಟೈನರ್ಸ್. ಇದು ಕಾಳುಗಳನ್ನ ಹಾಕಿಡೋಕೆ ಅಂತ ಹೇಳಿ. ಸೊ ಚೆನ್ನಾಗಿದೆ. ಇದು ಬಂದು 500 ml ಅಷ್ಟು ನಮಗೆ ಸ್ಟೋರೇಜ್ ಕೆಪಾಸಿಟಿ ಇರೋದು. ಸೊ ನಮ್ಮ ಮನೆಗೆ ಕೂಡ ಅಷ್ಟೇ ಸಾಕಾಗುತ್ತೆ. ಬಿಕಾಸ್ ನಾನು ಅಷ್ಟನ್ನೇ ಅಲ್ವಾ ಯೂಸ್ ಮಾಡ್ಕೊಳ್ಳೋದು. ಸೊ 1000 ml ತಂದರೆ ಏನಾಗುತ್ತೆ ಅಂದರೆ ಅಷ್ಟು ಹಾಕಿಡೋದಿಲ್ಲ ಬಾಕ್ಸ್ನಲ್ಲಿ, ಆ್ಯಂಡ್ ಖಾಲಿ ಆಗ್ತಾ ಇರುತ್ತೆ. ಆ್ಯಂಡ್ ಬಾಕ್ಸಸ್ ಕೂಡ ಚೆನ್ನಾಗಿ ಕಾಣೋದಿಲ್ಲ, ಆವಾಗಲೂ ಖಾಲಿ ಅನ್ನಿಸ್ತಾ ಇರುತ್ತಲ್ವ. ಅದರಿಂದ 500 mlನ ತರಿಸ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಅಂದರೆ ಒಂದು ರೀತಿ ಗ್ಲಾಸ್ ಥರನೇ ಇದೆ, ಪ್ಲಾಸ್ಟಿಕ್ ಥರನೂ ಇಲ್ಲ, ಒಂಥರ ಫೈಬರ್ ರೀತಿಯೂ ಇಲ್ಲ, ಗ್ಲಾಸ್ ಟೈಪೇ ಇದೆ. ಬಾಕ್ಸಸ್ ಮಾತ್ರ ತುಂಬ ಚೆನ್ನಾಗಿದೆ. ಲೈಕ್ ನೋಡಿ ಈ ರೀತಿ ಇಟ್ಕೊಳ್ಬೋದು. ಇದು ನನಗೆ 250 ರುಪೀಸ್ಗೆ ಪ್ಯಾಕ್ ಆಫ್ 12, 250 ಅಲ್ಲ ಸಾರಿ 270 ರುಪೀಸ್. ನೀವು ಆನ್ಲೈನಲ್ಲೇ ಪೇ ಮಾಡಿಕೊಂಡ್ರೆ 250 ರುಪೀಸ್ಗೆ ಪ್ಯಾಕ್ ಆಫ್ 12 ಕಂಟೈನರ್ಸ್ ಸಿಗುತ್ತೆ. ಸೊ ನಾನು ಇದರ ರಿವ್ಯೂಸ್ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿದ್ವು. ಅದರಿಂದ ಇದನ್ನು ತರಿಸ್ಕೊಂಡೆ. ಆ್ಯಂಡ್ ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ಗಳನ್ನ ತರಿಸಿದ್ದೀನಿ. ಬನ್ನಿ ಯಾವ್ಯಾವುದನ್ನು ತಂದಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಮುಂದಿನ ವ್ಲಾಗ್ನಲ್ಲಿ ಏನಂದರೆ ಯಾವ ರೀತಿ ಆರ್ಗನೈಸ್ ಮಾಡಿದೆ, ಕಿಚನ್ ಹೇಗೆ ಕಾಣ್ತಿದೆ ಅನ್ನೋದನ್ನ ಮುಂದಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಮಾತ್ರ ಏನೇನು ತರಿಸಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ನಾನಿವಾಗ ಯಾವುದನ್ನು ಪೂರ್ತಿ ಓಪನ್ ಮಾಡ್ತಿಲ್ಲ, ಬಿಕಾಸ್ ಆರ್ಗನೈಸ್ ಮಾಡಬೇಕಾದ್ರೆ ಓಪನ್ ಮಾಡ್ಕೊಳ್ಬೋದಲ್ವಾ. ಅದರಿಂದ ಹಾಗೆ ಒಂದೊಂದು ಪೀಸ್ನ ತೋರಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಇವಾಗ 2 ಪ್ರಾಡಕ್ಟ್ಸ್ ಆಯ್ತಲ್ವಾ, ಇದು 3ನೇದು ಇಲ್ಲೇ ಲೋಕಲಲ್ಲಿ ತಂದಿದ್ದು ಶಾಪ್ಗಳಲ್ಲಿ. ಸೊ ಇದು ಸೆರಾಮಿಕ್ ಜಾರ್ಸ್, ಇದು ಸೆಟ್ ಆಫ್ 2. ನನಗೆ 1 ಜಾರ್ಗೆ 100 ರುಪೀಸ್ ಕಾಸ್ಟ್ ಆಯಿತು. ಸೊ 2 ಜಾರಿಂದ 200. ಇದನ್ನು ಎಂತಕ್ಕೆ ತಂದಿದ್ದೀನಿ ಅಂತ ಅಂದರೆ, ಒಂದು ಸಾಲ್ಟ್ ಹಾಕಿಡೋದಕ್ಕೆ, ಪುಡಿ ಉಪ್ಪು ಮತ್ತು ಕಲ್ಲುಪ್ಪು ಎರಡಕ್ಕೂ ಬೇರೆ ಬೇರೆ. ಆ್ಯಂಡ್ ನಾನು ಅಂದ್ಕೊಂಡೆ ಇನ್ನೊಂದನ್ನು ಕೂಡ ತೊಗೋಬೋದಿತ್ತು ಅಂತ. ಅಂದರೆ ಅಲ್ಲಿ ಸ್ಟಾಲ್ ಇತ್ತು, ಸೆರಾಮಿಕ್ ಸ್ಟಾಲ್, ಅಲ್ಲಿ ತಂದಿದ್ದು. ಬಟ್ ನಾನು ಇನ್ನೊಂದು ಸಲ ಹೋಗಿ ನೋಡೋ ಅಷ್ಟರಲ್ಲಿ ಅವರು ಸ್ಟಾಲ್ನ ಖಾಲಿ ಮಾಡಿದರು. ಅಂದರೆ ರೋಡ್ ಸೈಡ್ನಲ್ಲೆಲ್ಲ ಇಟ್ಕೊಳ್ತಾರಲ್ಲ, ಅಲ್ಲಿ ತೊಗೊಂಡು ಬಂದಿದ್ದು ನಾನೇನಂದರೆ ಎಲ್ಲ ಒಂದೇ ಸಲ ತಂದಿಲ್ಲ. ಕಿಚನ್ ಆರ್ಗನೈಸೇಷನ್ ಮಾಡಬೇಕು ಅಂತ ಎಲ್ಲ ತೊಗೊಂಡಿಟ್ಕೊಂಡು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಆ ರೀತಿ ಸ್ಟಾಲ್ ನೋಡಿದ್ರೆ ನಾನು ಲೈಕ್ ಪಿಕಲ್ ಹಾಕಿಡ್ಲಿಕ್ಕೂ ಕೂಡ ಒಂದು ತರ್ತೀನಿ. ಮತ್ತು ಹುಣಸೆ ಹಣ್ಣು ಬರುತ್ತಲ್ಲ, ಅದನ್ನು ಹಾಕೋಕ್ಕೆ ಕೂಡ ಒಂದು ತರಬೇಕು, ಚಿಕ್ಕದಾಗಿರೋದನ್ನ. ಆ್ಯಂಡ್ ಇವಾಗ 4th ಪ್ರಾಡಕ್ಟ್ ನೋಡೋಣ ಬನ್ನಿ. ಸೊ ತರಿಸಿ ಓಪನ್ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಪಾಪು ಕೂಡ ಬಂದುಬಿಟ್ಟ. ಸೊ ಇದು ಗ್ಲಾಸ್ ಐಟಮ್ಸ್ ಆಗಿರೋದ್ರಿಂದ ಅವ್ನ ಮುಂದೆ ಯಾವುದನ್ನು ಓಪನ್ ಮಾಡ್ತಾ ಇಲ್ಲ. ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ಇವಾಗ ಏನಂದರೆ ಏನಾದರೂ ಡ್ಯಾಮೇಜ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಾಸ್ಟ್ಲಿಯೆಸ್ಟ್ ಒನ್ ಅಂದರೆ ಇದೇ. ನನಗೆ ಪ್ಯಾಕ್ ಆಫ್ 6ಗೆ ನನಗೆ 380 ರುಪೀಸ್ ಕಾಸ್ಟ್ ಆಯಿತು. ಸೊ ಇದು ಬಂದುಬಿಟ್ಟು 350 ml. ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಸ್ಟೋರ್ ಮಾಡಲಿಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಹಾಕ್ಬೋದು, ಮತ್ತು ಏನಾದರೂ ಸ್ಪೈಸಸ್ ಹಾಕ್ಬೋದು, ಎಲ್ಲ ಹಾಕ್ಬೋದು. ಅಂದರೆ ಯಾವುದನ್ನು ರೇರಾಗಿ ಯೂಸ್ ಮಾಡ್ತೀವಲ್ಲ ಅದನ್ನು ಗ್ಲಾಸ್ ಕಂಟೈನರ್ಸ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನೇನಂದರೆ ಪಟಾಪಟ ಒಂದು ರೀತಿ ಫಾಸ್ಟಾಗಿಡೋದು ಈ ರೀತಿ ಮಾಡ್ತಿರ್ತೀನಲ್ಲ, ಸೊ ಒಡೆದಾಕ್ಬಿಡ್ತೀನಿ ಅಂತ ಭಯ ಕೂಡ.
ಸೊ ಇವಾಗ ನೀಟಾಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಸೊ ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಬಿಕಾಸ್ ನಾನು ಇದನ್ನ 2ನೇ ಸಲ ಆರ್ಡರ್ ಮಾಡ್ತಾ ಇರೋದು. ಫಸ್ಟ್ನೇ ಸಲ ಆರ್ಡರ್ ಮಾಡಿದಾಗ ಏನಾಯ್ತಂದರೆ ನನಗೆ ಡೆಲಿವರಿ ಅಣ್ಣ ಇರ್ತಾರಲ್ಲ ಅವರು ಫೋನ್ ಮಾಡಿದರು. ಪ್ರಾಡಕ್ಟ್ ಏನಾಗಿದೆ ನಿಮ್ದಂದರೆ ಸೊ ಅವ್ರು ಪಿಕಪ್ ಮಾಡ್ತಾರಲ್ಲ ನಮಗೆ ಡೆಲಿವರಿ ಕೊಡೋದಕ್ಕೆ, ಅಲ್ಲೇನಂದ್ರೆ ಅವರು ಒಂದೇ ಬಾಕ್ಸ್ ಇರೋದು, ಮಿಕ್ಕದ್ದೆಲ್ಲ ಒಡೆದೋಗ್ಬಿಟ್ಟಿದೆ. ಸೊ ನೀವು ನನಗೆ ಒ ಟಿ ಪಿ ಹೇಳಿ ಕ್ಯಾನ್ಸಲ್ ಮಾಡ್ತೀನಿ ನಾನು ಅಂತ ಹೇಳಿದ್ರು ಅವರು. ಸೊ ಅವಾಗ ಕ್ಯಾನ್ಸಲ್ ಮಾಡಿದೆ. ಬಟ್ ನನಗೆ ಬಾಕ್ಸಸ್ಗಳು ತುಂಬ ಇಷ್ಟ ಆಗಿದ್ವು. ಅದರಿಂದ ಇನ್ನೊಂದು ಸಲ ಬುಕ್ ಮಾಡಿಕೊಂಡೆ. ಅವ್ರ ಪಾಪ ಅವಣ್ಣ ಹೇಳಿದ್ರು ನನಗೆ ಈ ರೀತಿ ಆಗಿಬಿಟ್ಟಿದೆ, ಕ್ಯಾನ್ಸಲ್ ಮಾಡಿ ನೀವು ಅಂತ. ಸೊ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಿಕಾಸ್ ಒಂದು ಕೂಡ ಏನೂ ಆಗಿರಲಿಲ್ಲ. ಆ ರೀತಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ರು ಅದಕ್ಕೆ. ಸೊ ಅದರಿಂದ ಏನೂ ಡ್ಯಾಮೇಜ್ ಇರಲಿಲ್ಲ, ಚೆನ್ನಾಗಿದ್ವು. ಆ್ಯಂಡ್ ಥಿಕ್ನೆಸ್ ಕೂಡ ಚೆನ್ನಾಗಿದೆ, ಅಂದರೆ ತೆಳುವಿಲ್ಲ ಗ್ಲಾಸ್. ಚೆನ್ನಾಗಿ ಬಂದಿದ್ದಾವೆ. ಸೊ ಲಿಂಕೆಲ್ಲ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು. ಬಿಕಾಸ್ ಏನಂದರೆ ನಮಗಿನ್ನೂ ಆ ರೀತಿ ಫೀಚರ್ಸ್ ಇಲ್ಲ. ಅದರಿಂದ ಬೇಕಿದ್ರೆ ನೀವು ಸರ್ಚ್ ಮಾಡ್ಬೋದು ಮೀಶೋನಲ್ಲಿ ಪ್ರಾಡಕ್ಟ್ಸ್, ಅಂದರೆ ಗ್ಲಾಸ್ ಜಾರ್ ಸೆಟ್ ಆಫ್ 350 ml ಅಂತ ಸರ್ಚ್ ಮಾಡಿದ್ರೆ ಪ್ರಾಡಕ್ಟ್ಸ್ ತೋರಿಸ್ಬಿಡುತ್ತೆ. ಸೊ ನೀವು ಅದರಲ್ಲೇ ಬೈ ಮಾಡ್ಬೋದು. ಸೊ 5ನೇ ಪ್ರಾಡಕ್ಟ್ಸ್ ಬಂದುಬಿಟ್ಟು ಇದೊಂಥರ ಸಾಲ್ಟ್ ಪೆಪ್ಪರ್ ಜಾರ್ಸ್ ಥರ. ಅಂದರೆ ಇದು 100 ml ಅಷ್ಟೇ ಸ್ಟೋರೇಜ್ ಕೆಪಾಸಿಟಿ ಇದ್ದರು. ಪ್ಯಾಕ್ ಆಫ್ 4 ನನಗೆ 110 ರುಪೀಸು. ಅಂದರೆ ಡೆಲಿವರಿ ಚಾರ್ಜಸ್ ಅಂದರೆ ಅವರು ಆನ್ಲೈನಲ್ಲಿ ಪೇ ಮಾಡಿದ್ರೆ ಇನ್ನೂ 20 ಕಡಿಮೆ ಮಾಡ್ತಾರಲ್ಲ, ಆ ರೀತಿ ಮಾಡಲಿಲ್ಲ ನಾನು. ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದರಿಂದ 130 ರುಪೀಸ್ ಆಯ್ತಿದ್ದು. ಸೊ ಈ ರೀತಿ ಲೈಟಾಗಿ ಓಪನ್ ಮಾಡ್ಬೋದು. ಸೊ ನಾನು ನೈಟ್ ಟೈಮ್ ಈ ಅಜ್ವೈನ್ ವಾಟರ್, ಜೀರಾ ವಾಟರ್ ಮತ್ತು ಸೋಂಪು ಇದನ್ನೆಲ್ಲ ನೆನೆಸ್ತಿರ್ತೀನಲ್ಲ, ಸೊ ಅದನ್ನು ಹಾಕಿಡೋಣ ಅಂತ ಹೇಳಿಬಿಟ್ಟು ಇವುಗಳನ್ನ ತರಿಸ್ಕೊಂಡಿದ್ದೀನಿ. ಸೊ ಪ್ಯಾಕ್ ಆಫ್ 4 ಇದು. ಅಂದರೆ ಆ 350 ml ಜಾರ್ಸ್ ಇವಾಗ ತೋರಿಸಿದ್ನಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಗ್ಲಾಸ್ ತೆಳ್ಳಗಿದೆ. ಸೊ ನನಗೆ ಅಷ್ಟು ವರ್ತ್ ಅನ್ನಿಸ್ಲಿಲ್ಲ. ಅಂದರೆ 100 ಅಲ್ವಾ ಪೇ ಮಾಡಿರೋದು, ಅದರಿಂದ ಲೈಕ್ ಸುಮ್ಮನೆ ಅದೇ ಅಷ್ಟೇ, ಇಲ್ಲ ರಿಟರ್ನ್ ಮಾಡ್ತಿದ್ದೆ. ಸೊ ಇದು ಒಂದು ಸಲದ ಕಿಚನ್ ಆರ್ಗನೈಸೇಷನ್ ಆಗಿರುತ್ತೆ. ಆ್ಯಂಡ್ ನಾನು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ರೀತಿ ಆರ್ಗನೈಸ್ ಮಾಡಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ನಾನು ಇವಾಗಿರೋ ಯಾವುದೇ ಪ್ರಾಡಕ್ಟ್ಸ್ ಕೂಡ ವೇಸ್ಟ್ ಮಾಡ್ತಾಯಿಲ್ಲ. ಸೊ ನನಗಿವಾಗ ಅದು ಮೀಶೋಯಿಂದನೇ ತೊಗೊಂಡಿದ್ದು. ಇವಾಗ ತೋರಿಸಿದ್ದು ಬ್ಲೂ ಲಿಡ್ ಜಾರ್ಸ್ಗಳು. ಸೊ ಅವನ್ನು ಕೂಡ ಯೂಸ್ ಮಾಡ್ಕೊಳ್ತೀನಿ. ವಾಶ್ ಮಾಡಿ ಅದನ್ನು ಕೂಡ ಬೇರೆ ಗ್ರಾಸರೀಸ್ ಹಾಕ್ತೀನಿ. ಸೊ ಇವಿದ್ದಾವೆ. ಸೊ ಇದರಲ್ಲೆಲ್ಲ ಪಲಾವ್ ಸ್ಪೈಸಸ್ ಇದೆ ಈ 5 ಜಾರ್ಸ್ಗಳಲ್ಲಿ. ಸೊ ಇವನ್ನು ಕೂಡ ಯೂಸ್ ಮಾಡ್ಕೊಳ್ತೀನಿ. ಯಾವುದನ್ನು ಕೂಡ ವೇಸ್ಟ್ ಮಾಡ್ತಿಲ್ಲ. ಎಲ್ಲವುದನ್ನು ಯೂಸ್ ಮಾಡಿ ಆರ್ಗನೈಸ್ ಮಾಡೋಣ ಅಂತ. ಬಟ್ ಸ್ಟೀಲ್ ಐಟಮ್ಸ್ ಏನು ಯೂಸ್ ಮಾಡ್ಕೊಳ್ತಿಲ್ಲ. ಅದನ್ನೆಲ್ಲ ದೊಡ್ಡ ಅಂದರೆ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಈ ರೀತಿದನ್ನೆಲ್ಲ ಹಾಕಿಟ್ಬಿಡ್ತೀನಿ. ಸೊ ಗ್ರಾಸರೀಸ್ ಮತ್ತು ಬೇಳೆಗಳು, ಸ್ಪೈಸಸ್ಗೆ ಮಾತ್ರ ಈ ಜಾರ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ವಿಂಡೋಗೆ ಏನಾದರೂ ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಏನಂದರೆ ಇಲ್ಲಿ ವಿಂಡೋ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಓಪನ್ ಮಾಡಿದ್ರೆ ಅಂದರೆ ನಮ್ಮದು ಶೆಡ್ ಇದೆ ಹಿಂದೆ, ಆ ಶೆಡ್ ಕಾಣುತ್ತೆ. ಆ್ಯಂಡ್ ಅಲ್ಲೆಲ್ಲ ನಾವು ಬೇಡದಿಲ್ದಿದ್ದ ವಸ್ತುಗಳು ಹಾಕಿದ್ದೀವಿ, ಧೂಳು ಕೂಡ ಬರುತ್ತೆ. ಅದರಿಂದ ನಾನು ಅದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಆ್ಯಂಡ್ ಅದೇನಾಗಿದೆ, ಸ್ಟೈನ್ಸ್ ಆಗಿದೆ, ಅದನ್ನು ಕೂಡ ಏನಾದರೂ ಮಾಡಿ ಸರಿ ಮಾಡ್ಕೊಳ್ಬೇಕು. ಸೊ ಹ್ಯಾಂಗರ್ಸ್ ತಂದುಬಿಟ್ಟು ಈ ಕಾಫಿ ಮಗ್ಸ್ ಕೂಡ ಹ್ಯಾಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ್ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು. ನಾನು ನೆಕ್ಸ್ಟ್ ವ್ಲಾಗ್, ಈ ವ್ಲಾಗ್ ಆಗಿದ್ದು ನೆಕ್ಸ್ಟ್ ವ್ಲಾಗ್ ನಿಮಗೆ ಆ ವಿಡಿಯೋ ಸಿಗುತ್ತೆ. ಇನ್ನೊಂದಷ್ಟು ಮನಿ ಪ್ಲಾಂಟ್ಸ್ ಕಟ್ಟಿಂಗ್ಸ್ನ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮನಿ ಪ್ಲಾಂಟ್ನ ನೀವು ಕಿಚನಲ್ಲಿಡೋದಾದರೆ ಸ್ಟವ್ವಿಂದ ಸ್ವಲ್ಪ ದೂರ ಇಡಿ. ಬಿಕಾಸ್ ಏನಂದರೆ ಅಲ್ಲಿ ಸ್ಟೀಮ್ಗೆ ಅದು ಬೇಗ ಹಾಳಾಗ್ಬಿಡ್ತವೆ. ಸೊ ಇಲ್ಲಷ್ಟು ಕಟ್ಟಿಂಗ್ಸ್ ಚೆನ್ನಾಗಿಲ್ಲ. ಇಲ್ಲಿ ನನ್ನ ನೇಬರ್ ಮನೆಯಲ್ಲಿದೆ, ಅಲ್ಲಿಂದ ತಂದು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕಿಚನ್ಗೆ ಸ್ಟಾಪ್ಲೈಟ್ ಕೂಡ ಯೂಸ್ ಮಾಡ್ತಾರಲ್ಲ, ಅದನ್ನು ಮಾಡೋಣ ಅಂದ್ಕೊಂಡೆ. ಬಿಕಾಸ್ ಅದರ ಅವಶ್ಯಕತೆ ಇಲ್ಲ ಅನ್ನಿಸ್ತು ನನಗೆ. ನೋಡೋಣ ಫ್ಯೂಚರ್ನಲ್ಲಿ ಇನ್ನೊಂದು ಸಲ ಆರ್ಗನೈಸ್ ಮಾಡಿದಾಗ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹೀಗಿರೋ ಕಿಚನ್ನ ಹೇಗೆ ಆರ್ಗನೈಸ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.